ಅವರು DNA ಬಗ್ಗೆ ದೇಶದ ಜನ ನೋಡ್ಯಾರ. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಒಂದು ಬಿಟ್ರೆ ಇಲ್ಲಿ ಕರ್ನಾಟಕಕ್ಕೆ ವಸೂಲಿಗೆ ಬರ್ತಾರ ಅವ್ರು ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದನ್ನ ಬಿಟ್ರೆ ಇಡೀ ದೇಶದಲ್ಲಿ ಅವ್ರ DNA ಚೆಕ್ ಮಾಡಿ ದೇಶದಲ್ಲಿ ಕಾಂಗ್ರೆಸ್ಸಿನ ಸ್ಥಿತಿ ನೋಡ್ರಿ, 230 ಸೀಟ್ ಸ್ಪರ್ಧೆ ಮಾಡ್ಯಾರ, 230. ಅಂದರೆ ಅಧಿಕಾರ ಚಲಾಯಿಸಲಿಕ್ಕೆ ಬೇಕಾದಷ್ಟು, ಮೆಜಾರಿಟಿಗೆ ಬೇಕಾದಷ್ಟು ಸ್ಥಾನಗಳನ್ನು ಸ್ಪರ್ಧಿಸಲ್ದವರು ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ಇದು ಕಾಂಗ್ರೆಸ್ ಪಾರ್ಟಿಯ ಹತಾಶೆಯನ್ನ, ಮಾನಸಿಕತೆಯನ್ನು ತೋರಿಸ್ತಾರೆ. ಮತ್ತು ಡಬಲ್ ಸ್ಟ್ಯಾಂಡರ್ಡ್, ದಲಿತರು ಬಗ್ಗಾಗೆ ಇರೋದು ನಮ್ಮ ಪಾರ್ಟಿ ಅಂತ ಹೇಳ್ಕೊತ ಬಂದವರು ಅಂಬೇಡ್ಕರ್ಗೆ ಅಪಮಾನ ಮಾಡಿದರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವ್ರಿಗೆ ಅಪಮಾನ ಮಾಡಿದರು. ಮತ್ತು ಈಗ ಮುಸಲ್ಮಾನರಿಗೆ OBCಯಲ್ಲಿ ಹಾಕಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಮೇಲೆ ದಲಿತರು ನಮ್ಮವರು ಅಂತ ಹೇಳ್ತಾರೆ. ಅಪೀಸ್ಮೆಂಟ್ ರಾಜಕಾರಣ. ಯಾರು ಡಬಲ್ ಸ್ಟ್ಯಾಂಡರ್ಡ್ ಅಂತ ಜನ ಡಿಸೈಡ್ ಮಾಡಿದ್ದಾರೆ ನಿಮ್ಮ ಬಗ್ಗೆ, ದೇಶದ ಜನ ಡಿಸೈಡ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಎರಡೈತೀರಿ ನೀವು, ಹಿಮಾಚಲ ಪ್ರದೇಶ ನಿಮ್ದು ಅಗಳಾಡ್ತಾ ಇದೆ. ಫುಲ್ ಮೆಜಾರಿಟಿ ಇದ್ದಂಥ ಸರ್ಕಾರದಲ್ಲಿ ನಿಮ್ಗೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ, ನಿಮ್ಮ ಜನ ಓಡಿ ಹೋಗ್ತಾ ಇದ್ದಾರೆ. ನಿಮ್ಮ ಸರ್ಕಾರದ, ನಿಮ್ಮ ಪಾರ್ಟಿಯಲ್ಲಿ ಒಂದು ಕಂಟ್ರೋಲ್ ಇಲ್ಲ. ನೀವು ನಮಗೆ ಡಬಲ್ ಸ್ಟ್ಯಾಂಡರ್ಡ್ ಅಂತೀನಿ. ನಿಮ್ಮ ಡಬಲ್ ಸ್ಟ್ಯಾಂಡರ್ಡು ನೋಡಿಬಿಟ್ಟಿದ್ದಾರೆ. ಮೋದಿ ಅವರನ್ನ ಜನ ಇವತ್ತು ಒಬ್ಬ ದೇಶದಲ್ಲಿ ಒಂದು ಪರಿವರ್ತನೆ ತರಲಿಕ್ಕೆ ಬಂದಿರುವಂಥ ನಾಯಕ ಅನ್ನುವಂಥದ್ದನ್ನು ಜನ ರೆಕಗ್ನೈಸ್ ಮಾಡಿದ್ದಾರೆ. ಎಲ್ಲ ಸರ್ವೆಗಳು ಏನು ಇವತ್ತು ರಿಪೋರ್ಟ್ ಹೇಳ್ತಾ ಇದ್ದೇವಲ್ಲ, 370, 380, ನಾವು 400 ವಿಶ್ವಾಸದಲ್ಲಿದ್ದೇವೆ. ಅದರಿಂದ ಕಾಂಗ್ರೆಸ್ನ ಸೋಲಿನ ಭಯದಲ್ಲಿ ಹತಾಶೆಯಾಗಿ ಮಾತನಾಡ್ತಾರೆ.